ಹೆಲೋ ಎವ್ರಿವನ್, ನಮಸ್ತೆ. ನಾನು ಪ್ರಿಯಾಂಕಾ. ನಿಮ್ಮೆಲ್ಲರಿಗೂ ಈ ಆಕ್ಸೆಪ್ಟೆನ್ಸಿ ಮೆಡಿಟೇಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಐ ವಾಂಟ್ ಟು ವಿಶ್ ಯು ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನು ನೀವು ಪ್ರೀತಿಸೋ ಮಾರ್ಗವನ್ನು ಹುಡುಕಿ ಈ ಧ್ಯಾನದಲ್ಲಿ ಒಂದಾಗಿದ್ದೀರಾ. ಈ ನಿಮ್ಮ ಪುಟ್ಟ ಪುಟ್ಟ ಹೆಜ್ಜೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಕಂಗ್ರ್ಯಾಚುಲೇಷನ್ಸ್. ಇದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ. ಈಗ ಧ್ಯಾನವನ್ನು ಶುರು ಮಾಡೋಣ. ರಿಲ್ಯಾಕ್ಸ್ ಆಗಿ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸುಖ ಸ್ಥಿರಾಸನದಲ್ಲಿ ಕೂತ್ಕೊಳ್ಳಿ. ಅಂದರೆ ಯಾವ ಆಸನದಲ್ಲಿ ನೀವು ಆರಾಮವಾಗಿ ತುಂಬ ಹೊತ್ತು ಕೂತ್ಕೊಳಕ್ಕಾಗುತ್ತೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಆರಾಮಾಗಿ ಬೆನ್ನಿಗೆ ಅಂಟ್ಕೊಂಡು ನಿಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡ್ತಾ ಚೇರ್ ಮೇಲೆ ಕೂತ್ಕೊಂಡಿದ್ರೆ ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ಇಲ್ಲ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಚಸ್ಮ ಹಾಕ್ತಿದ್ದಲ್ಲಿ ನಿಮ್ಮ ಚಸ್ಮವನ್ನು ತೆಗೀರಿ. ನಿಧಾನವಾಗಿ, ಅತಿ ನಿಧಾನವಾಗಿ ಒಂದು ಮಗು ನಿದ್ರೆಗೆ ಹೋಗಬೇಕಾದ್ರೆ ಯಾವ ರೀತಿ ತನ್ನ ಕಣ್ಣನ್ನು ಮುಚ್ಚುತ್ತಲ್ವ, ಅದೇ ರೀತಿಯಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ 3 ಸಾರಿ ಡೀಪ್ ಬ್ರೀತ್ ಮಾಡಿ. ದೀರ್ಘವಾಗಿ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಉಸಿರನ್ನು ಬಿಡಿ. ಸ್ಲೋ ಆಗಿ ನಿಮ್ಮ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಆಗಿ ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ದೇಹ ನಿಮಗೆಷ್ಟೋ ಸಹಕರಿಸ್ತಾ ಇದೆ ಅಲ್ವಾ. 24/7 ಪ್ರತಿ ಆರ್ಗನ್ಸ್ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತಾ ನಿಮಗೆಷ್ಟೋ ಸಪೋರ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ನಮ್ಮ ದೇಹಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ರಿಲ್ಯಾಕ್ಸ್ ಆಗಕ್ಕೆ ಹೇಳಿ. ನಿಮ್ಮ ಕಾಲುಗಳಿಗೆ ರಿಲ್ಯಾಕ್ಸ್ ಆಗಕ್ಕೆ ಹೇಳಿ. ನಿಮ್ಮ ಕಾಲುಗಳನ್ನೇ ಗಮನಿಸ್ತಾ ರಿಲ್ಯಾಕ್ಸ್ ಅಂತ ಹೇಳಿ ಅಷ್ಟೆ. ಓ ಮೈ ಡಿಯರ್ ಲೆಗ್ಸ್, ಪ್ಲೀಸ್ ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳನ್ನು ಗಮನಿಸ್ತಾ ರಿಲ್ಯಾಕ್ಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳಿ. ನಿಮ್ಮ ಬೆನ್ನನ್ನೇ ನೀವು ಗಮನಿಸ್ತಾ ರಿಲ್ಯಾಕ್ಸ್ ಅಂತ ಹೇಳಿ. ಲೂಸ್ ಬಿಡಿ, ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಲೂಸ್ ಬಿಡಿ. ನಿಮ್ಮ ಭುಜಗಳನ್ನು ಲೂಸ್ ಬಿಡಿ. ನಿಮ್ಮ ಉಬ್ಬುಗಳನ್ನು, ನಿಮ್ಮ ಕಿವಿಯನ್ನು, ನಿಮ್ಮ ಕಂಪ್ಲೀಟ್ ಫೇಸನ್ನು ಲೂಸಾಗಿ ಬಿಡುತ್ತಾ ರಿಲ್ಯಾಕ್ಸ್ ಅಂತ ಹೇಳಿ. ಜಸ್ಟ್ ರಿಲ್ಯಾಕ್ಸ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಥರದ ಆಲೋಚನೆ ಬೇಡ, ಮಂತ್ರ ಜಪ ಬೇಡ. ಎಲ್ಲವನ್ನು ಮರೆತು ನಿಮಗೋಸ್ಕರ ಈ ಧ್ಯಾನವನ್ನು ಮಾಡಿ. ಆಲೋಚನೆಗಳು ಬರುತ್ತೆ. ಆಲೋಚನೆಗಳು ಬಂದಾಗ ಸಹಜವಾಗಿ ನಡೀತಾ ಇರೋ ನಿಮ್ಮ ಉಸಿರಾಟವನ್ನೇ ಗಮನಿಸಿ. ನಿಮಗೆ ಬಣ್ಣಗಳು ಕಾಣ್ತಾ ಇದ್ದರೆ ಬಣ್ಣಗಳನ್ನು
ಬೆಳಕು ಕಾಣ್ತಾ ಇದ್ದರೆ ಬೆಳಕನ್ನು ನಿಮ್ಮ ಒಳಗಡೆ ಇನ್ವೈಟ್ ಮಾಡ್ಕೊಳ್ಳಿ. ಈ ಬೆಳಕು ಎಲ್ಲಿಂದ ಬರ್ತಾ ಇದೆ, ನಾನಲ್ಲಿ ಹೋಗಿ ಧ್ಯಾನ ಮಾಡ್ಕೋಬೇಕು ಅಂದ್ಕೊಳ್ಳಿ. ಏನೂ ಇಲ್ಲ, ಆರಾಮವಾಗಿ ನಿಮ್ಮ ಜೊತೆ ಈ ಪ್ರಸ್ತುತ ಕ್ಷಣದಲ್ಲಿದ್ದು ಈ ಧ್ಯಾನವನ್ನು ಮುಂದುವರಿಸಿ. ಈ ದಿನ ಈ ನಮ್ಮ ಅದ್ಭುತವಾದ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ಇನ್ವೈಟ್ ಮಾಡೋಣ. ಪತ್ರಿಜಿ ಚೈತನ್ಯ ನಮ್ಮ ಚೈತನ್ಯ ಒಂದಾಗಲಿ ಅಂದ್ಕೊಳ್ತಾ ಈ ಧ್ಯಾನವನ್ನು ಮುಂದುವರಿಸೋಣ. ನಾವೆಲ್ಲರೂ ಪತ್ರಿಜಿಯವರ ಗೋಲ್ಡನ್ ಲೈಟಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಅಂತ ವಿಜುವಲೈಸ್ ಮಾಡ್ಕೋಬೋದು. ಮಹಾವತಾರ್ ಬಾಬಾಜಿಯನ್ನು, ಪರಮಶಿವನ ಚೈತನ್ಯವನ್ನು ಕೂಡ ಇನ್ವೈಟ್ ಮಾಡೋಣ. ಹಾಗೆ ಈ ದಿನ ಈ ನಮ್ಮ ಧ್ಯಾನಕ್ಕೆ ಉನ್ನತ ಲೋಕವಾಸಿಗಳು ಯಾರ್ಯಾರು ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದಾರೋ ಅವರೆಲ್ಲರನ್ನ ಈ ಧ್ಯಾನಕ್ಕೆ ನಾವು ಆಹ್ವಾನಿಸೋಣ. ಅವರೆಲ್ಲರ ಚೈತನ್ಯ ನಮ್ಮ ಚೈತನ್ಯ ಒಂದಾಗಲಿ ಅಂತ ಕೇಳ್ಕೊಳ್ಳೋಣ. ವಾವ್, ನಮ್ಮ ಜೊತೆ ಮತ್ತೆಷ್ಟೋ ಉನ್ನತ ಲೋಕ ವಾಸಿಗಳು ಈ ದಿನ ಈ ಧ್ಯಾನದಲ್ಲಿ ಒಂದಾಗಿ ನಮಗೆ ಹಲವಾರು ರೀತಿಯಿಂದ ಸಪೋರ್ಟ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಕೃತಜ್ಞತೆಗಳನ್ನು ತಿಳಿಸೋಣ. ಹಾಗೆ ಈ ಧ್ಯಾನ ಮುಗಿಯೋವರೆಗೂ ಯಾರೂ ಕಣ್ಣನ್ನು ತೆಗಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಾಲುಗಳು ಜೋಮ್ ಇಡ್ತಾ ಇದ್ದರೆ ಕಾಲುಗಳನ್ನು ಚಾಚ್ಬೋದು ಮತ್ತು ಕಾಲು ಮಡಿಸ್ಬೋದು, ಆದರೆ ಕಣ್ಣನ್ನು ಮಾತ್ರ ಬಿಡಬೇಡಿ. ನಾನು ಹೇಳೋ ಪ್ರತಿಯೊಂದನ್ನು ನಿಷ್ಠೆಯಿಂದ ಫಾಲೋ ಮಾಡಿ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಯಾವಾಗ ಹಾನೆಸ್ಟಿಯಿಂದ, ಕಂಪ್ಲೀಟ್ ಸರೆಂಡರ್ನೆಸ್ಸಿಂದ ಧ್ಯಾನವನ್ನು ಮಾಡ್ತಿರಲ್ವ, ಅದರ ಫಲ 10ರಷ್ಟು ಅಧಿಕವಾಗಿರುತ್ತೆ. ಯಾವುದೇ ಲಾಜಿಕಲ್ ಮೈಂಡನ್ನು ಉಪಯೋಗಿಸದೆ, ಏನನ್ನು ಆಲೋಚನೆ ಮಾಡದೆ ಪ್ರಸ್ತುತ ಕ್ಷಣದಲ್ಲಿದ್ದು ಈ ಧ್ಯಾನದಲ್ಲಿ ಪಾಲ್ಗೊಳ್ಳಿ. ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ, ನೀವು ಒಂದು ಬ್ಯೂಟಿಫುಲ್ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಸುತ್ತಲೂ ಕೂಡ ಎಷ್ಟೋ ಮರಗಳಿವೆ, ಕೆಳಗಡೆ ಕೂಡ ಹಚ್ಚ ಹಸಿರಿನ ಹುಲ್ಲಿನ ಹಾಸಿಗೆ ಇದೆ. ವಿಧ ವಿಧವಾದ ಹೂಗಳ ಪರಿಮಳ ಕೂಡ ನಿಮಗೆ ಬರ್ತಾ ಇದೆ. ಅಲ್ಲಲ್ಲಿ ಸೂರ್ಯನ ಕಾಂತಿ ನಿಮ್ಮ ಮುಖದ ಮೇಲೆ ಬಡಿತಾ ಇದೆ. ಅದರ ಜೊತೆ ತಣ್ಣನೆಯ ಗಾಳಿ. ಇದಕ್ಕಿಂತ ಅದ್ಭುತವಾದ ಜಾಗ ಇಲ್ವೇ ಇಲ್ವೇನೋ. ದೂರದಿಂದ ಜಲಪಾತದ ಶಬ್ದ ಕೂಡ ನಿಮಗೆ ಕೇಳಿಸ್ಬಹುದು. ಮಧ್ಯದಲ್ಲಿ ಎಲ್ಲೂ ಇಲ್ಲದ ಒಂದು ಮ್ಯಾಜಿಕಲ್ ಡೋರ್ ನಿಮಗೆ ಕಾಣಿಸ್ತಾ ಇದೆ. ಆ ಡೋರನ್ನೇ ಗಮನಿಸಿ. ಎಷ್ಟು ಬ್ಯೂಟಿಫುಲ್ ಕಲರ್ಸಿಂದ, ಬ್ಯೂಟಿಫುಲ್ ಡಿಸೈನಿಂದ ಆ ಡೋರ್ ಆಗಿದೆ. ಆ ಬಾಗಿಲಿನ ಬಾರ್ಡರ್ ಎಲ್ಲನೂ ಕೂಡ ಏಂಜಲ್ಸ್ ನಿಂತ್ಕೊಂಡು
ನಿಮಗೆ ಒಳಗೆ ಹೋಗೋಕ್ಕೆ ಹೇಳ್ತಾ ಇದ್ದಾರೆ. ಒಂದು 10 ಹೆಜ್ಜೆ ದೂರದಲ್ಲಿದ್ದೀರ. ನಿಮಗೂ ಅದರೊಳಗಡೆ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ. ಮೆಲ್ಲಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಆ ಬಾಗಿಲ ಹತ್ರ ಹೋಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಧೈರ್ಯ ಸಾಕಾಗ್ತಾ ಇಲ್ಲ. ಏಂಜಲ್ಸ್ನ ಸಹಾಯ ಕೇಳ್ತಾ ಮೊದಲನೇ ಹೆಜ್ಜೆಯನ್ನು ಇಡಿ. ಆ ಹೆಜ್ಜೆಗೆ ನಿಮ್ಮ ಕಾಲು ಕೆಳಗಡೆ ಇರೋ ಎಲೆನೂ ಕೂಡ ನಿಮಗೆ ಸಹಕರಿಸ್ತಾ ಇದೆ. ಮತ್ತೊಂದು ಹೆಜ್ಜೆಯನ್ನು ಇಡ್ತಾ ನಿಧಾನವಾಗಿ ಆ ಡೋರ್ ಹತ್ರ ಹೋಗ್ತಾ ಇದ್ದೀರಾ. ಒಂದು ಹೆಜ್ಜೆ ದೂರದತ್ತ ಅಷ್ಟೇ ಇದ್ದೀರಾ. ಧೈರ್ಯ ಮಾಡಿ ಪ್ರೀತಿಯಿಂದ ಕುತೂಹಲದಿಂದ ಆ ಡೋರನ್ನು ಓಪನ್ ಮಾಡಿ ನಿಮ್ಮ 2 ಕೈಯಿಂದ. ಅದರೊಳಗೆ ಹೋದ ತಕ್ಷಣ ಒಂದು ಸರ್ಪ್ರೈಸೇ ನಿಮಗೆ ಕಾದಿದೆ. ಅದರೊಳಗೆ ಹೋದ್ಮೇಲೆ ನಿಮಗೆ ಆ ಪ್ಲೇಸ್ ತುಂಬ ಪರಿಚಯ ಇದೆ ಅನ್ನಿಸ್ತಾ ಇದೆ. ಆ ರೋಡ್, ಆ ಮನೆಗಳು, ಅರೆ ನಿಮ್ಮ ಚೈಲ್ಡ್ಹುಡ್ ಮನೆ ಹತ್ರನೇ ನೀವಿದ್ದೀರಲ್ವ. ನೀವು ಚಿಕ್ಕ ವಯಸ್ಸಲ್ಲಿ ಬೆಳೆದು ಆಡಿದ ಮನೆ ಮುಂದೆನೇ ನೀವು ನಿಂತಿದ್ದೀರ. ಈಗಲೂ ಸಹ ಆ ರೋಡ್ ಹಾಗೇ ಇವೆ. ನಿಮ್ಮ ಮನೆ ಅಕ್ಕಪಕ್ಕ ಕೂಡ ಹಾಗೇ ಇದೆ. ನಿಮ್ಮ ಪಕ್ಕದ ಮನೆಯವರು, ಅಂಗಡಿಯವರು ಹಾಗೇ ಇದ್ದಾರೆ. ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ. ಆ ನಿಮ್ಮ ಮನೆಯ ಮುಂದೆ ನೀವು ನಿಂತಿದ್ದೀರಾ. ಡೋರ್ ಕ್ಲೋಸ್ ಆಗಿದೆ. ಯಾರೋ ಆ ಕಡೆಯಿಂದ ಇಳಿದು ಬರ್ತಾ ಇರೋ ಥರ ಆ ಬಾಗಿಲ ಹತ್ರ ಬರ್ತಾ ಇರೋ ಶಬ್ದವನ್ನು ನೀವು ಗಮನಿಸ್ತಾ ಇದ್ದೀರಾ. ಆ ಬಾಗಿಲು ಯಾರು ತೆರೆದರು. ಆ ಎದುರಿಗಿರೋ ವ್ಯಕ್ತಿ ನಿಮಗೆ ತುಂಬ ಪರಿಚಯದವರು. ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನೀವು ಬಾಲ್ಯದಲ್ಲಿ ಹೇಗಿದ್ರೋ ಅದೇ ನೀವು. ಸುಮಾರು 10-12 ವರ್ಷದವರಾಗಿರ್ಬೋದೇನು. ಅಷ್ಟೇ ಪ್ರೀತಿಯಿಂದ ಆ ಬಾಗಿಲನ್ನು ತೆಗೆದು ಆ ಮಗು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ನಿಮ್ಮ ಕೈ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಗಮನಿಸಿದರೆ ನಿಮ್ಮ ಬಾಲ್ಯದ ಮನೆ ಈಗಲೂ ಹಾಗೇ ಇದೆ. ಆ ಮನೆಯಲ್ಲಿ ಯಾವ ಜಾಗದಲ್ಲಿ ನೀವು ನಿಮ್ಮ ಅತಿಯಾದ ಬಾಲ್ಯವನ್ನು ಕಳೆದಿದ್ದೀರಲ್ವ, ನಿಮ್ಮ ಫೇವ್ರೇಟ್ ಪ್ಲೇಸ್ ಅಂತ ಇರುತ್ತಲ್ವ, ಆ ಜಾಗಕ್ಕೆ ಆ ಮಗು ಕರ್ಕೊಂಡು ಹೋಗ್ತಾ ಇದೆ. ಇಬ್ಬರು ಕೈ ಕೈ ಹಿಡಿದು ಅಲ್ಲೇ ಇರೋ ಆ ಕಿಟಕಿ ಹತ್ರ, ನಿಮ್ಮ ಫೇವ್ರೆಟ್ ಪ್ಲೇಸ್ ಹತ್ರ ನೀವು ಕೂತ್ಕೊಂಡಿದ್ದೀರ. ಆ ಮಗುವಿನ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ. ಆ ಮಗು ಖುಷಿಯಿಂದ ಇದೆನೋ ದುಃಖದಿಂದ ಇದೆನೋ? ದುಃಖದಿಂದ ಇದ್ದರೆ ಯಾಕೆ ಅಂತ ಕೇಳಿ. ಆ ಮಗು ಹೇಳ್ತಾ ಇರ್ಬೋದು, ಚಿಕ್ಕ ವಯಸ್ಸಲ್ಲಿ ಹೇಗೆ ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಲಾರ್ದೆ ಇನ್ಸೆಕ್ಯೂರಿಟೀಸಿಂದ ಕಾಡ್ತಾ ಇದ್ದು, ಯಾರೂ ಇಲ್ಲೋ ಅನ್ನೋ ಕೂಗುನ ತಿಳಿದೆ ಎಷ್ಟೋ ಸಾರಿ
ನಿಮಗೆ ನೀವು ಬೈಕೊಂಡಿದ್ದು, ಅಸಹ್ಯ ಮಾಡಿಕೊಂಡಿದ್ದು ಅಥವಾ ಯಾವುದೇ ರೀತಿಯಾದ ಹಿಂಸೆ ಮಾಡಿದ್ರೂ ಕೂಡ ಆ ಮಗು ಎಲ್ಲವನ್ನ ನಿಮ್ಮ ಕಣ್ಮುಂದೆ ಕಟ್ಟಿದ ಹಾಗೆ ತೋರಿಸ್ತಾ ಇದೆ. ಯಾವ ಎಮೋಷನ್ ಬಂದ್ರೂ ಕೂಡ ನೀವು ಸ್ಟಾಪ್ ಮಾಡ್ಕೋಬೇಡಿ. ಎಲ್ಲವನ್ನ ನಿಮ್ಮ ಮುಂದೆ ಆ ಮಗು ಇಡ್ತಾ ಇದೆ. ಅದು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯಾದ ಅನುಭವವನ್ನು ಅನುಭವಿಸ್ತಾ ಇತ್ತು, ಯಾವ ರೀತಿ ಫೀಲಿಂಗ್ಸಲ್ಲಿ ದುಃಖದಿಂದ ಇತ್ತು, ಎಲ್ಲವನ್ನೂ ಹೇಳ್ತಾ ಇದೆ. ಅದೇ ರೀತಿಯಾಗಿ ಬಾಲ್ಯದಲ್ಲಿ ಎಷ್ಟೋ ಸಂತೋಷವಾಗಿರೋದನ್ನು ಕೂಡ ಅದು ಹೇಳ್ತಾ ಇದೆ. ಗಮನಿಸಿ. ತಿಳಿದೇನೆ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ನಾವು ಮ್ಯಾಕ್ಸಿಮಮ್ ಆಗಿ ಒಪ್ಕೊಂಡಿರಲ್ಲಲ್ವಾ? ಈ ಕ್ಷಣ ಆ ಮಗುವಿನ ಎರಡೂ ಕೈಯನ್ನು ಗಟ್ಟಿಯಾಗಿಡಿ. ಅದಕ್ಕೆ ಹೇಳಿ, ನಾನು ಇದೀನಿ ನಿನ್ನ ಜೊತೆ, ದಯವಿಟ್ಟು ನನ್ನ ಕ್ಷಮಿಸು. ತಿಳಿದೇನೋ ನಿನಗೆ ಯಾವುದೇ ರೀತಿಯಾದ ದುಃಖವನ್ನು ಕೊಟ್ಟಿದ್ದರೆ, ಸಪೋರ್ಟ್ ಮಾಡಿಲ್ಲ ಅಂದಿದ್ದರೆ, ಯಾವುದೇ ರೀತಿಯಾದ ನೋವನ್ನು ಕೊಟ್ಟಿದ್ದರೆ ಐ ಆಮ್ ಸೋ ಸಾರಿ ಅಂತ ಹೇಳಿ ಆ ಮಗುವನ್ನು ಗಟ್ಟಿಯಾಗಿ ಅಪ್ಕೊಳ್ಳಿ. ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳಿ. ಆ್ಯಂಡ್ ಹೇಳಿ, ನೀನು ಹೇಗೆ ಇದೆಯೋ ಇವಾಗ ಹೆಂಗಿದೆಯಲ್ವಾ, ಪರ್ಫೆಕ್ಟ್ ಆಗಿದೆಯಾ, ತುಂಬ ಚೆನ್ನಾಗಿದೆಯಾ, ಯು ಆರ್ ದ ಬೆಸ್ಟ್ ಅಂತ ಹೇಳಿ. ನಾನು ನಿನ್ನ ಸಂಪೂರ್ಣವಾಗಿ ಅಂಗೀಕರಿಸ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಗಮನಿಸಿ, ಯಾವ ಏಜಲ್ಲಿ ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಿರಲ್ವೋ ಅದೇ ಏಜಲ್ಲಿ ನಿಮಗೆ ನೀವು ಕಾಣಿಸ್ತಾ ಇರ್ತೀರ. ಗಟ್ಟಿಯಾಗಿ ಹೇಳಿ, ಐ ಆಮ್ ಆಕ್ಸೆಪ್ಟಿಂಗ್ ಯು. ನಿನ್ನನ್ನು ನಾನು ಒಪ್ಪಿಕೊಳ್ತಾ ಇದ್ದೀನಿ. ನೀನು ತುಂಬ ಪರ್ಫೆಕ್ಟ್ ಆಗಿದೆಯಾ, ನೀನು ತುಂಬ ಚೆನ್ನಾಗಿದೆಯಾ, ಐ ಆಮ್ ಕಂಪ್ಲೀಟ್ಲಿ ಆಕ್ಸೆಪ್ಟಿಂಗ್ ಯು ಅಂತ ಹೇಳಿ. ಇನ್ನೂ ಆ ಮಗುವಿನ ಜೊತೆ ಹಾಗೇ ಇರಬೇಕು ಇನ್ನೂ ಸ್ವಲ್ಪ ಹೊತ್ತು ಅಂತಂದರೆ ಹಾಗೇ ಇರಿ. ಈ ಮೆಡಿಟೇಷನನ್ನು ಇಲ್ಲೇ ಪಾಸ್ ಮಾಡಿ, ನಿಮಗೆ ಯಾವಾಗ ಸಮಾಧಾನ ಅನಿಸುತ್ತೋ ಆವಾಗೇ ಮತ್ತೆ ಪ್ಲೇ ಮಾಡಿ. ಎಷ್ಟೋ ಸಾರಿ ಚಿಕ್ಕ ವಯಸ್ಸಲ್ಲಿ ನಾವು ಕೇಳಿರ್ತೀವಲ್ವ, ನೀನು ಶತದಡ್ಡಿ, ನೀನು ಯಾವುದಕ್ಕೂ ಉಪಯೋಗ ಇಲ್ಲ, ನೀನು ನಮಗೆ ಭಾರ, ನಿನಗೇನು ಬರಲ್ಲ. ಹೀಗೆ ಹಲವಾರು ಜನ ಹಲವಾರು ರೀತಿಯಾಗಿ ನಮ್ಮನ್ನು ಲೇಬಲ್ ಮಾಡಿರ್ತಾರಲ್ವ. ಆ ಮಗು ಏನೂ ಗೊತ್ತಿಲ್ಲಾರ್ದೆ ಆ ಎಲ್ಲ ಲೇಬಲ್ಸನ್ನು ತನ್ನೊಳಗಡೆ ತಗೊಂಡು ಅದನ್ನೇ ನಂಬ್ಕೊಂಡ್ಬಿಟ್ಟಿರುತ್ತೆ. ಆ ಮಗು ಹೇಳೋದನ್ನು ಕೇಳಿ, ಯಾವ ಲೇಬಲ್ಸ್ ಅದಕ್ಕೆ ಅಂಟಿದೆ ಅಂತ. ಚಿಕ್ಕ ವಯಸ್ಸಲ್ಲಿ ನೀವು ಕೇಳಿರ್ತೀರಲ್ವ, ನೀನು ಕೆಟ್ಟ ಅಸಹ್ಯವಾಗಿದೆಯಾ. ಈಗ ಆ ಲೇಬಲ್ಸನ್ನ ಆಪೋಸಿಟ್ ಆಗಿ ಪಾಸಿಟಿವ್ ಆಗಿ ಆ ಮಗುಗೆ ಹೇಳಿ, ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದಿರ್ತಾರಲ್ವ, ಆವಾಗ ನೀವು ಹೇಳಿ, ನಿನ್ನ ಕೈಲಿ ಎಲ್ಲನೂ ಆಗುತ್ತೆ, ನಿನಗೆ ಆ ಸೂಪರ್ ಪವರ್ ಇದೆ. ಅಥವಾ ನೀನು ದಡ್ಡಿ ಅಂದಿದ್ರೆ, ನೀನು ತುಂಬ ಇಂಟೆಲಿಜೆಂಟ್, ನೀನು ತುಂಬ ಶಾರ್ಪ್. ಹೀಗೆ ಆ ಮಗುವಿಗೆ ಅಂಟಿದ ಲೇಬಲ್ಸ್ ಎಲ್ಲನೂ ಕೂಡ ತೆಗೆದು ಹಾಕಿ
ಅದರದ್ದು ಆಪೋಸಿಟ್ ಹೇಳಿ. ನೀನು ಸ್ಟ್ರಾಂಗ್, ನೀನು ಇಂಟೆಲಿಜೆಂಟ್, ನಿನ್ನ ಸ್ಮೆಲ್ ತುಂಬ ಚೆನ್ನಾಗಿದೆ. ಹೀಗೆ ಆ ಲೇಬಲ್ಸನ್ನೆಲ್ಲ ಕಿತ್ತಿ ಹಾಕ್ತಾ ಎಂಪವರ್ ಮಾಡಿ. ನೋಡ್ತಾ ನೋಡ್ತಾ ಆ ಮಗು ನಿಮ್ಮ ಹೃದಯದೊಳಗೆ ಪ್ರವೇಶ ಆಗ್ತಾ ನಿಮ್ಮೊಳಗಡೆನೆ ಒಂದಾಗೋಯ್ತು. ಈಗ ನಿಮ್ಮ ಮುಂದೆ ಮತ್ತೊಂದು ಬ್ಯೂಟಿಫುಲ್ ಡೋರ್ ನಿಮಗೋಸ್ಕರ ಕಾಯ್ತಾ ಇದೆ. ತುಂಬ ಡಿಫ್ರೆಂಟ್ ಆಗಿರೋ ಡೋರ್, ವೆರಿ ಅಟ್ರಾಕ್ಟಿವ್ ಡೋರ್. ಸೇಮ್ ಆ ಲಿಲಿಪುಟ್ ಏಂಜಲ್ಸ್ ಆ ಡೋರ್ ಸುತ್ತಲೂ ನಿಂತ್ಕೊಂಡು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದಾವೆ. ಕಮಾನ್, ಆ ಡೋರಲ್ಲಿ ಎಂಟರ್ ಆಗೋಣ. ನಿಮ್ಮ ಎರಡು ಕೈಯಿಂದ ಆ ಡೋರನ್ನು ಓಪನ್ ಮಾಡಿ. ಒಳಗಡೆ ಹೋದ ತಕ್ಷಣ ತುಂಬ ಪ್ಲೆಸೆಂಟ್ ಆಗಿದೆ. ಎಲ್ಲ ಕಡೆನೂ ಫಾಗ್ ತುಂಬಿಕೊಂಡಿದೆ. ಎಲ್ಲಿಂದನೂ ಬ್ಯೂಟಿಫುಲ್ ಸ್ಮೆಲ್ಸ್ ಎಲ್ಲ ಬರ್ತಾ ಇವೆ. ವಿಜುವಲೈಸ್ ಮಾಡ್ಕೊಳ್ಳಿ. ಆ ಮಂಜು ನಿಧಾನವಾಗಿ ಕರಗ್ತಾ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾರೆ. ಅರೆ, ನೋಡೋಕ್ಕೆ ಎಷ್ಟು ಫೆಮಿಲಿಯರ್ ಅನ್ನಿಸ್ತಾ ಇದ್ದಾರಲ್ವಾ? ಇನ್ನೂ ಹತ್ತಿರಕ್ಕೆ ಹೋಗಿ ನೋಡಿ. ಅದು ನೀವೇ. ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಹೇಗಿದ್ದೀರೋ ಎಕ್ಸಾಕ್ಟಾಗಿ ಹಾಗೇ ಇದ್ದೀರ. ಅದೇ ಹೇರ್ ಸ್ಟೈಲ್, ಅದೇ ಬಟ್ಟೆ, ಅದೇ ವೆಯ್ಟ್, ಅದೇ ಹೈಟ್. ಎರಡೂ ಕೈಯನ್ನು ಕಟ್ಕೊಂಡು ನಿಮ್ಮ ಮುಂದೆ ನಿಂತಿದ್ದಾರೆ. ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಏನು ಅನ್ನಿಸ್ತಾ ಇದೆ? ಅವರು ಹ್ಯಾಪಿಯಾಗಿದ್ದಾರಾ ಅಥವಾ ದುಃಖದಲ್ಲಿದ್ದಾರಾ? ಸಿಟ್ಟು ಮಾಡ್ಕೊಂಡಿದ್ದಾರಾ? ಅಥವಾ ತುಂಬ ಕಿರ್ಚಾಡ್ತಾ ಇದ್ದಾರಾ? ನಿಮ್ಮ ಕಣ್ಮುಂದೆ ಒಂದು ಮೂವಿ ಥರ ಎಲ್ಲ ತೋರಿಸ್ತಾ ಇದ್ದಾರೆ. ಯಾವ ರೀತಿ ನೀವು ಆಕ್ಸೆಪ್ಟ್ ಮಾಡದೆ, ರಿಜೆಕ್ಟ್ ಮಾಡದೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಸಾಕು ಆ ಹೇಟ್ರೆಡನ್ನು, ನೆಗೆಟಿವ್ ಕಮೆಂಟ್ಸನ್ನು ನಿಮಗೆ ನೀವೇ ಹಾಕ್ಕೊಂಡಾಗ ಅದಕ್ಕೆಷ್ಟು ನೋವು ಆಗ್ತಾ ಇದೆ. ಎಷ್ಟೋ ದಪ್ಪಗಿದ್ದೀನಿ, ಕರ್ರಗಿದ್ದೀನಿ, ಕೂದಲೇನೇ ಇಲ್ಲ, ಅವರೆಷ್ಟು ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ ಅಂತ ಎಷ್ಟು ಸಾರಿ ನಿಮಗೆ ನೀವು ಬೈಕೊಂಡಿರ್ತೀರಲ್ವ? ನೆಗೆಟಿವ್ ಕಮೆಂಟ್ಸ್ ಪಾಸ್ ಮಾಡಿರ್ತೀರ, ರಿಜೆಕ್ಟ್ ಮಾಡಿರ್ತೀರ, ಹೇಟ್ ಮಾಡಿರ್ತೀರಲ್ವ? ಅದೆಲ್ಲವನ್ನೂ ಅದು ನಿಮಗೆ ಹೇಳ್ತಾ ಇದೆ, ತೋರಿಸ್ತಾ ಇದೆ. ಗಟ್ಟಿಯಾಗಿ ಅಳ್ತಾ ಇದ್ದೇನೋ ಕೂಡ. ಒಂದು ಸಾರಿ ನಿಮ್ಮನ್ನು ನೀವು ಗಟ್ಟಿಯಾಗಿ ತಪ್ಕೊಳ್ಳಿ. ಅದು ಎದುರಿಗೆ ನಿಂತಿರೋ ನಿಮ್ಮನ್ನು ಗಟ್ಟಿಯಾಗಿ ತಪ್ಕೊಳ್ತಾ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಸಾರಿ ಅಂತ ಕೇಳಿ. ಐ ಆಮ್ ಸೋ ಸಾರಿ, ತಿಳಿದೇನೆ ನಾನು ಇಷ್ಟು ನೋವು ಮಾಡ್ಕೊತಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳಿ ಸಮಾಧಾನ ಮಾಡಿ.
ಒಂದು ನಾವು ತಿಳ್ಕೊಬೇಕು ಸ್ನೇಹಿತರೆ, ನಾವು ಇವಾಗ ಹೇಗೆ ಇದ್ದೀವಲ್ವ, ಯಾವ ಕಲರೇ ಇರಲಿ, ಯಾವ ಹೈಟೇ ಇರಲಿ, ದಪ್ಪಗಿರಲಿ, ತೆಳ್ಳಗಿರಲಿ, ಕಪ್ಪಿರಲಿ, ಇವೆಲ್ಲನೂ ಕೂಡ ನಾವೇ ನಮಗೆ ಡಿಸೈನ್ ಮಾಡ್ಕೊಂಬಂದಿದ್ದು. ನಾವು ಪರ್ಫೆಕ್ಟ್ ಆಗಿದ್ದೀವಿ. ನಮ್ಮ ಬಾಡಿ, ನಮ್ಮ ಲುಕ್ಸ್ ನೋಡಿ ನಮ್ಮನ್ನು ಅಳೆಯೋಲ್ಲ. ನಾವೆಷ್ಟು ಕೈಂಡಾಗಿದ್ದೀವಿ, ಎಷ್ಟು ಪ್ರೀತಿಯಿಂದ ಇದ್ದೀವಿ ಅನ್ನೋದ್ರ ಮೇಲೇ ನಮ್ಮನ್ನು ಗುರುತಿಸ್ತಾರೆ. ಈ ಫಿಸಿಕಲ್ ಅಪಿಯರೆನ್ಸ್ ಇವೆಲ್ಲ ಕೂಡ ಟೆಂಪರವರಿ. ಏಜ್ ಆಗ್ತಾ ಆಗ್ತಾ ಅದನ್ನೂ ಕಮ್ಮಿ ಆಗ್ತಾ ಹೋಗುತ್ತಲ್ವ. ಯಾಕೆ ನಿಮ್ಮ ಅಪಿಯರೆನ್ಸ್ ಮೇಲೆ ನಿಮಗೆ ನೀವು ಜಡ್ಜ್ ಮಾಡ್ಕೊತೀರಾ? ಗಟ್ಟಿಯಾಗಿ ಹೇಳ್ಕೊಳ್ಳಿ, ನಾನು ಹೇಗಿದ್ದೀನೋ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ತುಂಬ ಒಳ್ಳೆಯವಳು, ನಾನು ತುಂಬ ಚೆನ್ನಾಗಿದ್ದೀನಿ, ಐ ಆಮ್ ಪರ್ಫೆಕ್ಟ್, ಐ ಆಮ್ ಪರ್ಫೆಕ್ಟ್, ಐ ಆಮ್ ಪರ್ಫೆಕ್ಟ್. ಈ ದಿನ ನಿಮಗೆ ನೀವು ಪ್ರಾಮಿಸ್ ಮಾಡಿಕೊಡಿ. ಏನೇ ಆದ್ರೂ ಕೂಡ, ಯಾವುದೇ ಸಿಚುವೇಶನ್ ಬಂದ್ರೂ ಕೂಡ, ಏನೇ ಇನ್ಸಿಡೆಂಟ್ ಆದರೂ ಕೂಡ ನನಗೆ ನಾನು ಯಾವತ್ತೂ ಬೈಕೊಳಲ್ಲ, ನನಗೆ ನಾನು ಯಾವತ್ತೂ ಹೇಟ್ ಮಾಡ್ಕೊಳಲ್ಲ. ನಾನು ಹೇಗೆ ಇದ್ದೀನೋ ಹಾಗೆಯೇ ನನ್ನ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಒಪ್ಪಿಕೊಳ್ತಾ ಇದ್ದೀನಿ. ಈಗ ನಿಮ್ಮನ್ನು ನೀವು ಗಮನಿಸ್ತಾ ನಿಮ್ಮನ್ನು ನೀವು ಪ್ರೇಸ್ ಮಾಡ್ಕೊಳ್ಳಿ, ಹೊಗಳ್ಕೊಳ್ಳಿ. ಅರೆ, ನನ್ನ ಸ್ಮೈಲ್ ಎಷ್ಟು ಚೆನ್ನಾಗಿದೆ, ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನನ್ನ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ, ನನ್ನ ಡ್ರೆಸ್ಸಿಂಗ್ ಎಷ್ಟು ಚೆನ್ನಾಗಿದೆ, ಅಥವಾ ನಾನು ಎಷ್ಟು ಕೈಂಡ್, ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ, ನಾನು ಎಷ್ಟು ಒಳ್ಳೆಯವಳು. ಹೀಗೆ ನಿಮ್ಮನ್ನು ನೀವು ಗಮನಿಸ್ತಾ ನಿಮ್ಮನ್ನು ನೀವು ಹೊಗಳ್ಕೊಳ್ಳಿ. ಹೇಗೆ ನಿಮ್ಮ ಫ್ರೆಂಡ್ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಥವಾ ಚೆನ್ನಾಗಿ ಕಾಣ್ತಾ ಇದ್ದರೆ ಹೇಗೆ ಪ್ರೇಸ್ ಮಾಡ್ತಿರಲ್ವ, ಹೊಗಳ್ತಿರಲ್ವ, ಅದೇ ರೀತಿಯಾಗಿ ನಿಮ್ಮನ್ನು ನೀವು ಹೊಗಳ್ಕೊಳ್ಳಿ. ಕಮಾನ್. ಫಸ್ಟ್ 2 ಸರಿ ನಿಮಗೆ ವಿಯರ್ಡ್ ಅನಿಸ್ಬೋದು, ಬಟ್ ಯು ಹ್ಯಾವ್ ಟು ಡೂ ಇಟ್. ಟೇಕ್ ಅ ಮೂಮೆಂಟ್. ಈ ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ತಾ ನಿಮ್ಮನ್ನು ನೀವು ಹೊಗಳಿ, ಪ್ರೇಸ್ ಮಾಡಿ, ಗಟ್ಟಿ ಹಾಗೆ ಹೇಳಿ, ನಿನ್ನ ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದ್ದೀನಿ, ಐ ಲೈಕ್ ಯು ಸೋ ಮಚ್, ಐ ಲವ್ ಯು ಅಂತ ಹೇಳಿ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಹೇಗೆ ಲೇಬಲ್ ಅಂಟಿದ್ವೋ, ಈಗೂ ಕೂಡ ಹಲವಾರು ಲೇಬಲ್ಸ್ ನಿಮಗೆ ಅಂಟಿವೆ. ನಿಮ್ಮ ಲೈಫ್ ಪಾರ್ಟ್ನರಿಂದ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಇನ್ಲಾಸಿಂದ ಆಗಿರ್ಬೋದು, ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಒಂದೊಂದು ಜಡ್ಜ್ ಮಾಡಿ ನಿಮಗೆ ಲೇಬಲನ್ನು ಕೊಟ್ಬಿಟ್ಟಿರ್ತಾರೆ. ಒಂದೊಂದೇ ಲೇಬಲನ್ನು ತೆಗಿತಾ ಕಿತ್ತಿ ಹಾಕ್ತಾ ಅದಕ್ಕೆ ಎಕ್ಸಾಕ್ಟ್ ತದ್ವಿರುದ್ಧವಾಗಿ ನಿಮಗೆ ನೀವು ಹೇಳಿ, ನೀನು ಕೆಲಸಕ್ಕೆ ಬರಲಾರ್ದವಳು, ನಿನ್ನಿಂದ ಏನೂ ಉಪಯೋಗ ಇಲ್ಲ ಅಂದಿರ್ತಾರೆ. ಅದನ್ನು ಕಿತ್ತಿ ಹಾಕ್ತಾ ನೀವು ಹೇಳಿ, ಐ ಆಮ್ ಸೋ ಇಂಪಾರ್ಟೆಂಟ್, ಐ ಆಮ್ ವೆರಿ ಮಚ್ ವ್ಯಾಲ್ಯೂಡ್, ನನ್ನಿಂದ ಎಷ್ಟೋ ಕೆಲಸಗಳು ಇನ್ನೂ ಬಾಕಿ ಇವೆ, ಐ ಆಮ್ ವರ್ತಿ, ನನಗೆ ನಾನು ತುಂಬ ಪ್ರಾಮುಖ್ಯ, ನನಗೆ ನಾನು ತುಂಬ ಇಂಪಾರ್ಟೆಂಟ್. ಹೀಗೆ
ಹಲವಾರು ಲೇಬಲ್ಸ್ ಇರ್ತಾವಲ್ವ, ನೀನು ತುಂಬ ಸೆಲ್ಫಿಶ್ ಅಂತಿರ್ತಾರೆ. ಅದನ್ನು ಕಿತ್ತಿ ಹಾಕ್ತಾ ಹೇಳಿ, ನಾನು ತುಂಬ ಸೆಲ್ಫ್ಲೆಸ್, ಏನನ್ನೂ ಆಸೆ ಪಡದೆ ನಾನು ಕೆಲಸ ಮಾಡ್ತಾಯಿರ್ತೀನಿ. ಐ ಆಮ್ ಸೆಲ್ಫ್ಲೆಸ್. ಅಯ್ಯೋ ನೀನು ತುಂಬ ಕೋಪಿಷ್ಟೆ ಅಂತಿರ್ತಾರೆ. ಆ ಲೇಬಲನ್ನು ಕಿತ್ತಿ ಹಾಕ್ತಾ ನಾನು ತುಂಬ ಕಾಮ್ ಆ್ಯಂಡ್ ಲವ್ವಿಂಗ್, ನಾನು ಕೋಪಿಷ್ಟೆ ಅಲ್ಲ, ನಾನು ತುಂಬ ಕಾಮ್ ಮತ್ತು ತುಂಬ ಲವ್ವಿಂಗ್. ಹೀಗೆ ಎಲ್ಲ ಒಂದೊಂದೇ ಲೇಬಲ್ಸನ್ನು ಕಿತ್ತಿ ಹಾಕ್ತಾ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ತಾ ಹೇಳಿ, ಐ ಆಮ್ ಸ್ಟ್ರಾಂಗ್, ನಾನು ತುಂಬ ಸ್ಟ್ರಾಂಗ್, ನಾನು ಇಂಡಿಪೆಂಡೆಂಟ್, ನನ್ನನ್ನೆಲ್ಲರೂ ಪ್ರೀತಿಸ್ತಾರೆ, ಅದಕ್ಕಿಂತ ಮುಖ್ಯವಾಗಿ ನನ್ನನ್ನು ನಾನು ಪ್ರೀತಿಸ್ತೀನಿ, ನನಗೆ ನಾನಂದರೆ ತುಂಬ ಇಷ್ಟ. ಈ ದಿನ ನನ್ನನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದ್ದೀನಿ ಅಂತ ನಿಮ್ಮನ್ನು ನೀವು ಗಟ್ಟಿಯಾಗಿ ಹಗ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳಿ, ಐ ಆಮ್ ಆಕ್ಸೆಪ್ಟಿಂಗ್ ಮೈ ಸೆಲ್ಫ್. ನನ್ನನ್ನು ನಾನು ಸಂಪೂರ್ಣವಾಗಿ ಅಂಗೀಕರಿಸ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ವಿತ್ ಮೈ ಸೆಲ್ಫ್. I love myself. I love me. ನನ್ನನ್ನು ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಎಸ್, ನಿಧಾನವಾಗಿ ನಿಮ್ಮ ಮುಂದೆ ಇರೋ ಆ ವ್ಯಕ್ತಿ ನಿಮ್ಮ ಹೃದಯದೊಳಗೆ ಪ್ರವೇಶ ಆಗ್ತಾ ಮತ್ತೆ ಒಂದು ಡೋರ್ ಓಪನ್ ಆಗಿ ನೀವು ಮತ್ತೆ ಆ ಸುಂದರವಾದ ಫಾರೆಸ್ಟಲ್ಲಿ ಬಂದುಬಿಟ್ರಿ. ಆ್ಯಂಡ್ ಈಗ ಎಷ್ಟೋ ಹಗುರವಾಗಿ ನಿಮಗೆ ಅನ್ನಿಸ್ತಾ ಇರ್ಬೋದಲ್ವಾ? ವಾವ್, what a wonderful feeling to accept ourselves, right? ಸೊ ಪ್ರತಿದಿನ ಪ್ರತಿ ಕ್ಷಣ ಯಾವುದೇ ಸಿಚುವೇಶನ್ ಬರಲಿ, ಏನೇ ಬರಲಿ, ನಿಮ್ಮ ಜೊತೆ ನೀವಿರಬೇಕು. ನಿಮ್ಮನ್ನು ನೀವು ಯಾವತ್ತೂ ಬಿಟ್ಕೊಡ್ಬಾರ್ದು. ಓಕೆ, ಇದೇ ಅದ್ಭುತವಾದ ಸ್ಥಿತಿಯಲ್ಲಿ ಒಂದು 5 ನಿಮಿಷ ಕಾಲ ಧ್ಯಾನವನ್ನು ಮಾಡೋಣ. ಯಾರೂ ಕಣ್ಣನ್ನು ತೆಗಿಬೇಡಿ. ಈ ಅದ್ಭುತವಾದ ಸ್ಥಿತಿಯನ್ನು ಅನುಭವಿಸ್ತಾ ಈ ಧ್ಯಾನವನ್ನು ಮುಂದುವರಿಸಿ.
ಲಾಸ್ಟ್ 10 ಸೆಕೆಂಡ್ಸ್ ಫ್ರೆಂಡ್ಸ್. ಈ ದಿನ ಈ ಅದ್ಭುತವಾದ ಧ್ಯಾನದಲ್ಲಿ ನಮಗೆ ಸಹಕರಿಸಿದ ಎಲ್ಲ ಉನ್ನತ ಲೋಕದ ಮಾಸ್ಟರ್ಸ್ಗೆ, ಪತ್ರಿಜಿಗೆ, ಮಾತರ್ ಬಾಬಾಜಿಗೆ ಕೃತಜ್ಞತೆಗಳನ್ನು ತಿಳಿಸೋಣ. ಈ ಪ್ರಸ್ತುತ ಕ್ಷಣದಲ್ಲಿ ನೀವು ಬಂದುಬಿಡಿ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಮೂವ್ ಮಾಡಿ, ನಿಮ್ಮ ಕೈಗಳನ್ನು ಮೂವ್ ಮಾಡಿ, ಸ್ವಲ್ಪ ಸರಿಸಿ ನಿಮ್ಮ ಕೈಗಳನ್ನು. ಲಾಸ್ಟ್ 5 ಸೆಕೆಂಡ್ಸ್. 5, 4, 3, 2, 1. ಎಸ್, ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಎರಡೂ ಕೈಗಳ ನಿಮ್ಮ ಕಣ್ಮೇಲೆ ಇಡ್ತಾ ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ ಡನ್. ಈ ದಿನ ಈ ಧ್ಯಾನದಲ್ಲಿ ನೀವೆಲ್ಲರೂ ಒಂದಾಗಿದ್ದಕ್ಕೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಟೇಕ್ ಕೇರ್, ಲವ್ ಯುವರ್ ಸೆಲ್ಫ್. ಬಾಯ್ ಬಾಯ್.